ಕೇಂದ್ರದಲ್ಲಿ ಅದರ ವಿರುದ್ಧ ದೇಶವ್ಯಾಪಿ ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ, ಅಂದರೆ ಎಲ್ಲ ವರ್ಗದ ಜನ ಈಗ ರಸ್ತೆಗೆ 1 by 1 ಇಳಿತಾ ಇದ್ದಾರೆ. ಸೊ ಅದರ ಭಾಗವಾಗಿ ಕಾರ್ಮಿಕರು ಸಹ ಎಲ್ಲ ಕಡೆ ಅದಕ್ಕೆ ಬೆಂಬಲಿಸಿ ಹೊರಗಡೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮದೊಂದು ವರ್ಗ ವಿಭಜಿತ ಸಮಾಜ. ಇಲ್ಲಿ ಶೋಷಣೆ ಇದೆ. ಇಲ್ಲಿ ಶೋಷಣೆ ಇರೋದ್ರಿಂದನೇ ಎಲ್ಲ ವರ್ಗಕ್ಕೂ ಸಹ ಇದು ಸಮಸ್ಯೆ ಆಗಿ ಪರಿಣಮಿಸ್ತಾ ಇದೆ. ನಾವು ಕಾರ್ಮಿಕರು ಕೇವಲ 14-15 ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ತಗೊಂಡು ಕುಟುಂಬ ನಡೆಸ್ತಕ್ಕಂಥ ಲಕ್ಷಾಂತರ ಕಾರ್ಮಿಕರು, ಅವ್ರ ಕಾರ್ಮಿಕರು ಮಕ್ಕಳು ಸಹ ಮೆಡಿಕಲ್ ಎಜುಕೇಷನ್ ಕನಸು ಕಾಣೋದಿಲ್ಲ. ಅದನ್ನು ಅನ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಕೋಟ್ಯಾಂತರ ಜನ ಶ್ರಮಿಕರ ಮಕ್ಕಳಿಗೆ ಅದು ಕೈಗೆಟುಕೋದಲ್ಲ, ಕನಸನ್ನೇ ಅವ್ರು ಬಿಟ್ಬಿಟ್ಟಿದ್ದಾರೆ. ಇದು ಅಂದರೆ ವ್ಯಾಪಾರ ಅನ್ನೋದು ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದು ಪ್ರತಿಭೆಗೆ ಉಳಿದಿದ್ದಲ್ಲ. ನನ್ನ ಟ್ಯಾಲೆಂಟಿಗೋಸ್ಕರ ಶಿಕ್ಷಣ ಇಲ್ಲ, ಈಗ ಅದು ಹೊರಟೋಗಿದೆ. ಹಣ ಇರೋನಿಗೆ ಶಿಕ್ಷಣ. ಇವತ್ತು ಧರ್ಮೇಂದ್ರ ಪ್ರಧಾನ್ ಮೊಟ್ಟ ಮೊದಲನೇ ಮಾಡಬೇಕಾಗಿದ್ದು ರಿಸೈನ್ ಮಾಡಿ ಮನೆಗೆ ಹೋಗಬೇಕು. ಅದು ನಿಜ. ಫಸ್ಟ್ ಕೆಲಸ ಅದೇ ಆಗಬೇಕು. ಅದು ಬಿಟ್ಟು ಚರ್ಚೆನೂ ಮಾಡಬಾರ್ದು ಸರ್ಕಾರದ ಜೊತೆಗೆ. ಅದು ಆಗಬೇಕು ನಿಜ. ಬಟ್ ಅಷ್ಟಕ್ಕೆ ಸಾಲುತ್ತಾ? ಇದು ಸಾಲೋದಿಲ್ಲ. ಎಲ್ಲ ಮಕ್ಕಳಿಗೂ, ಸಾರ್ವಜನಿಕರಿಗೂ ಶಿಕ್ಷಣ ಸಮಾನವಾಗಿ ಸಿಗಬೇಕು ಅನ್ನೋ ವಿಚಾರನ ನಾವು ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಅಂದರೆ ಇದು ಸಾಲುವಾಗೋದಿಲ್ಲ. ಇನ್ನೊಬ್ಬವನು ಯಾವನೋ ಬರ್ತಾನೆ, ಧರ್ಮೇಂದ್ರ ಪ್ರಧಾನ್. ಇದನ್ನು ವಂಚಕೊಂಡು ನಮ್ಮ ದೇಶದಲ್ಲಿ ಈಗ ಅಪೋಸಿಷನ್ ಪಾರ್ಟಿಗಳಿದೆ. ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಸಿಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ರಾಜ್ಯ ಸರ್ಕಾರಗಳಲ್ಲೂ ಅಪೋಸಿಷನ್ ಪಾರ್ಟಿಗಳಿದೆ. ಅವರು ಇದನ್ನು ವಿರೋಧಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನ ಬೆಂಬಲಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಜೊತೆ ಹೋರಾಟಕ್ಕೂ ಬರ್ತಾ ಇದ್ದಾರೆ. ಇದನ್ನು ಯಾರೂ ಸಹ ನಾವು ಬೇಡ ಅನ್ನೋಕ್ಕಾಗೋದಿಲ್ಲ. ಆದರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಈ ಥರ ಸಪೋರ್ಟ್ ಮಾಡಿ ಬರ್ತಕ್ಕಂಥ ಪಾರ್ಟಿಗಳು, ಅವ್ರ ಪಾರ್ಟಿ ಲೀಡರ್ಸು ದೊಡ್ಡ ದೊಡ್ಡ ಮೆಡಿಕಲ್ ಎಜುಕೇಷನ್ ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಇರಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಇವರೆಲ್ಲರ ದಂಧೆಗೋಸ್ಕರನೇ ನೀಟ್ ಬಂದಿರೋದು. ಇದನ್ನು ನಾವು ಮರಿಬಾರ್ದು. ಅವರು ಅಧಿಕಾರಕ್ಕೆ ಬರೋದಕ್ಕೆ ಅಪೋಸಿಷನ್ ಅವರು ಇದು ಒಂದು ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾರೆ. ಅದು ಸಹಜ. ಹಿಂದೆ BJP ಅವರು ಹೀಗೇನೆ ಅಣ್ಣಾ ಹಜಾರೆ ಮೂವ್ಮೆಂಟನ್ನು ಮುಂದೆ ಇಟ್ಕೊಂಡು ಬಳಸ್ಕೊಂಡಿದ್ದಾರೆ. ನಾವು ಅದೇನು ಮರ್ತಿಲ್ಲ ಇನ್ನು, ಹಾಗೆ ಬಳಸ್ಕೊಳ್ತಾರೆ. ಆದರೆ ಸ್ನೇಹಿತರೆ, ಆ ಹಿಂದಿನ ಮೂವ್ಮೆಂಟ್ಗೂ ಇದಕ್ಕೂ ಒಂದು ವ್ಯತ್ಯಾಸ, ಭಾಳ ಪಾಸಿಟಿವ್ ಆಗಿರೋದು ಏನು ಗುರುತಿಸ್ಬೇಕಾಗಿರೋದು ಅಂತಂದರೆ, ಇದು ಕೇವಲ ರಾಜಕೀಯ ಪಾರ್ಟಿಗಳನ್ನ ಅಧಿಕಾರದಿಂದ ಬದಲಾಯಿಸೋದ್ರಿಂದ ಆಗಲ್ಲ ಅನ್ನೋದು ಬಹುದೊಡ್ಡ ಸಂಖ್ಯೆ ವಿದ್ಯಾರ್ಥಿ ಯುವಕರು ಅನುಭವದಲ್ಲಿ ಕಂಡುಕೊಂಡಿದ್ದಾರೆ. ಅದು ಭಾಳ ಪಾಸಿಟಿವ್ ಆಗಿರೋವಂಥದ್ದು.